ಯಾಕೆ ಈ ಕೇಸ್ ಅಕ್ವಿಟ್ ಯಾಕೆ ಈ ಕೇಸ್ ಅಕ್ವಿಟ್ ಇಲ್ಲಿ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಮೇಲೆ ನಾವು ಕೋರ್ಟನ್ನು ನಂಬಿಸಬೇಕಾದಂತಹ ಅತ್ಯಂತ ಪ್ರಮೇಯ ಇತ್ತು. ಅದೇ ಎವಿಡೆನ್ಸ್ ಇದ್ದಿದ್ದು ನಮಗೆ ಯಾರು ನೋಡಿ ಇದರಲ್ಲಿ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಾಪರ್ ಎವಿಡೆನ್ಸಿಗೋಸ್ಕರ ನಾನು ಅಲಿಗೇಷನ್ ಮಾಡುವವ್ರ ಹತ್ರ ಎವಿಡೆನ್ಸ್ ಸಿಗುತ್ತಾ ಅಂತೇಳಿ ನಾನು ಐ ಅಪ್ರೋಚ್ಡ್ ದಟ್ ತಿಮ್ಮಾರೆಡ್ಡಿ ಮಹೇಶ್ ಶೆಟ್ಟಿ ಅವರು ಅಲ್ಲಿಗೆ ತೋಟದ ಮನೆಗೆ ಹೋಗಿದ್ದೆ. ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಗೋ. ನೀವು ಹೋದಾಗ ಹೇಗಿತ್ತು ಗೊತ್ತಿಲ್ಲ. ನಾನು ಇದು ಕೆಸರಿದೆ, ನಾಯಿಗಳು ಅವು ಇವು ಏನು ನಡ್ಕೊಂಡು ಹೋಗ್ಬೇಕು, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅವ್ರ ಮನೆ ತಗ ಅಲ್ಲಿಂದನೇ ಬೊಗಳ್ತೇವೆ ನಾಯಿ ಎಲ್ಲ ಯಾವ ಸಾಕೊಂಬಿಟ್ಟಿದ್ದಾನೆ. ಆಮೇಲೆ ನಂತರ ತಿಮ್ಮರೊಡಿಯವರೇ ತಾವು ಏನು ಅಲಿಗೇಷನ್ ಮಾಡ್ತಾ ಇದ್ದೀರಿ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನು ನೀವು ನನಗೆ ಕೊಡಲಿಕ್ಕೆ ಅಭ್ಯಂತರ ಏನಾದ್ರು ಇದೆಯೇ ಅಂತ ಬಾಯಲ್ಲಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು ನಮ್ಮ ಸಾಕ್ಷ್ಯ ಅಭ್ಯಂತರ ಏನಿಲ್ಲ, ನಾನು ಯಾರಿಗೆ ಬೇಕಾದರೂ ಸಾಕ್ಷ್ಯ ಕೊಡ್ತೇನೆ ಅಂದರು. ಒಂದು ಕೆಲಸ ಮಾಡಿ, ಈಗ ನಮ್ಮ ಮೇಲೆ ಅನುಮಾನ ಬರಬಹುದೇನೋ, ನಾವು ಸಾಕಷ್ಟು ಎಕ್ಸಿಕ್ಯೂಟಿವ್ನಲ್ಲಿ ಅನುಭವಿಸ್ಬಿಟ್ಟಿದ್ದೇವೆ, ನಾವು ಆ ಥರ ಹೇಳಿಕೆನೇ ಕೊಟ್ಟಿಲ್ಲ, ಪೊಲೀಸರು ಬರ್ಕೊಂಬಿಟ್ಟಿದ್ದಾರೆ, ತಿರುಚಿಬಿಟ್ಟಿದ್ದಾರೆ, ಎದುರಿಸ್ಬಿಟ್ಟಿದ್ದಾರೆ, ಇವು ಕಾಮನ್. ಇದು ಪೊಲೀಸಿಗೆ ಕೊಟ್ಟ ಎನಾರ್ಮಸ್ ಪವರ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗಿದೆ ಅಂದರೆ ದಟ್ ಮೇಕ್ಸ್ ದಿ ಪೀಪಲ್ ಡಿಸ್ಬಿಲೀಫ್, ಗೊತ್ತಾಯ್ತಲ್ಲ. ಹೀಗಾಗಿ ನಾವೇನು ಅವ್ರಿಗೆ ಹೇಳಿದ್ವಿ, ನೀವು ಒಂದು ಕೆಲಸ ಮಾಡಿ, ನೀವು ಯಾವ ನ್ಯಾಯಾಲಯದಲ್ಲಿ ಸಾಕ್ಷಿಯನ್ನು ಕೊಡ್ತೀನಿ ಅಂತ JMFCಲಿ ನಿಮ್ಮ ಯಾವುದಾದ್ರು ಎನಿ ನ್ಯಾಯಾಲಯ ಎಲ್ಲಿ ಕೊಡ್ತೀನಿ ಅಂತ ಹೇಳಿ ನಾನು ಅಲ್ಲಿ ಬಂದು ಒಂದು ಅಪ್ಲಿಕೇಶನ್ ಹಾಕ್ತಾನೆ. ಇವರ ಇನ್ವೆಸ್ಟಿಗೇಷನ್ಗೆ ಇವ್ರದ್ದು ಬೇಕಾಗಿದೆ 164 ಇದು ಹೇಳಿಕೆ, ದಯಮಾಡಿ ದಾಖಲೆ ಮಾಡಿಕೊಂಡು ನನಗೆ ಕಳಿಸಿ ಅಂತ ಅವ್ರಿಗೊಂದು ಅಪ್ಲಿಕೇಶನ್ ಹಾಕ್ತೀನಿ. ಅವರು ಡೇಟ್ ಫಿಕ್ಸ್ ಮಾಡ್ತಾರೆ, ನೀವೇ ಹೋಗಿ ಅಲ್ಲಿ ಎವಿಡೆನ್ಸ್ ಕೊಡಿ, ಇದು ಕೊಡಿ, ಸ್ಟೇಟ್ಮೆಂಟ್ ಕೊಡಿ. ಅವರು ಸೀಲ್ಡ್ ಕವರಲ್ಲಿ ಒರಿಜಿನಲ್ ಇಟ್ಕೊಂಡ್ಬಿಟ್ಟು ಜೆರಾಕ್ಸ್ ಕಾಪಿ ಅಥವಾ ಕಾರ್ಬನ್ ಕಾಪಿಯನ್ನು ನನಗೆ ಇನ್ವೆಸ್ಟಿಗೇಷನ್ಗೆ ಕಳಿಸ್ಕೊಡ್ತಾರೆ. ಆಮೇಲೆ ನಾನು ಐ ವಿಲ್ ಕಂಡಕ್ಟ್ ದಿ ಇನ್ವೆಸ್ಟಿಗೇಷನ್. ಜಡ್ಜ್ ಹತ್ರ ಕೊಟ್ಟಂತಹ ಒರಿಜಿನಲ್ ಹೇಳಿಕೆ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಐ ವಿಲ್ ಅಡಾಪ್ಟ್ ದಿ ಇನ್ವೆಸ್ಟಿಗೇಷನ್. ರಿಮೆಂಬರ್ 164ರಲ್ಲಿ ಕೊಟ್ಟ ಹೇಳಿಕೆ ಎಲ್ಲವೂ ಎವಿಡೆನ್ಷಿಯರಿ ವ್ಯಾಲ್ಯೂ, ಕನ್ಕ್ಲೂಸಿವ್ ಎವಿಡೆನ್ಷಿಯರಿ ವ್ಯಾಲ್ಯೂ ಅಲ್ಲ. ಯಾಕೆ ಕೊಡ್ತಾರೆ ಅಂದರೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಟ್ರಯಲ್ ನಾನು ಹೇಳೇ ಇಲ್ಲ ಅಂದರೆ ಇದು ಜಡ್ಜನ್ನು ಕರೆಸ್ತಾರೆ ಮತ್ತು ಆ ಜಡ್ಜ್ ವಿಲ್ ಬಿಕಮ್ ದಿ ವಿಟ್ನೆಸ್. ಆಗ ಹೇಳ್ತಾರೆ ನನ್ನಿದಿಗೆ ಕೊಟ್ಟ ಹೇಳಿಕೆ ಅಂತ. ಕೋರ್ಟ್ ವಿಲ್ ಇಮಿಡಿಯೇಟ್ಲಿ ಬಿಲೀವ್ ದಿ ಎವಿಡೆನ್ಸ್ ಆಫ್ ಸಬಾರ್ಡಿನೇಟ್ ಜಡ್ಜ್.